ವೆಲ್ಕಮ್ ಬ್ಯಾಕ್ ಟು ಎಸ್ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ, ಸೊ ಸಂಡೇ ಪ್ಲ್ಯಾನ್ ವಾರ ಅಷ್ಟೇನು ಇರ್ತಿರ್ಲಿಲ್ಲ. ಈ ಸಲ ಏನೋ ಹೋಗೋಕ್ಕಿದೆ. ನಾನು ನಮ್ಮ ಅತ್ತೆ ಹೋಗ್ತಾ ಇದ್ದೀನಿ. ಎಲ್ಲಿ ಎತ್ತ ಅಂತ ಅಂದ್ಬಿಟ್ಟು ನಿಮಗೆ ನಾನು ಆನ್ ದ ವೇ ತೋರಿಸ್ತೀನಿ. ಸೊ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ಲಾಲ್ಬಾಗಿಗೆ. ಈಗ ಮೆಟ್ರೋಗೆ ಬಂದಿದ್ದೀವಿ. ಮೆಟ್ರೋ ಇಂದನೇ ಹೋಗ್ತಾ ಇರೋದು. ಫಸ್ಟ್ ಟೈಮ್ ನಾನು ಹೋಗ್ತಿದ್ದೆ. ಸಂಡೇ ಸರ್ ಹೋಗಿದ್ದಂತೆ ನೆನಪಿಲ್ಲ. ಇವ್ರು ಹೋಗಿದ್ದಾರಲ್ವಾ? ಇಲ್ಲ, ಇದೇ ಫಸ್ಟ್ ಟೈಮಾ? ನೋಡೋಣ ಇಬ್ರಿಗೂ ಹೆಂಗಿರುತ್ತೆ. ಫೈನಲಿ ಇನ್ ಲಾಲ್ಬಾಗ್. ಸೊ ಆಚೆ ಕಡೆ ಒಂದು ಪೋಸ್ಟರ್ಸ್ ಎಲ್ಲದನ್ನು ನೋಡ್ತಾ ಇರುವಾಗ ಒಳಗೆ ಇನ್ನೆಷ್ಟು ಇರ್ಬೋದು ಚೆನ್ನಾಗಿ ಅಂತ ಅಂದ್ಕೊತಾ ಇದ್ದೆ. ಹಾಗೇ ಆಚೆ ಕಡೆಯನ್ನೆಲ್ಲ ಅದನ್ನು ಕವರ್ ಮಾಡೋಷ್ಟರಲ್ಲೇ ನಮಗೆ ಫ್ರಂಟ್ ಗೇಟ್ ಅಂದರೆ ವೆಸ್ಟ್ ಗೇಟಲ್ಲಿ ನಾವು ಬಂದಿರೋದು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಜರ್ನಿನ. ಆ್ಯಂಡ್ ಒಳಗೆ ಹೋದ ತಕ್ಷಣ ಅದೊಂಥರ ವೈಬ್ ಸಕ್ಕತ್ತಾಗಿತ್ತು. ನನಗಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಸೊ ಆಮೇಲಿಂದ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಐ ರಿಯಲಿ ಫೆಲ್ಟ್ ದಟ್ ವೈಬ್ ಸೋ ಬ್ಯೂಟಿಫುಲ್ ಸ್ಟಾರ್ಟಿಂಗೆ. ಆಮೇಲೆ ಈ ಒಂದು ಮ್ಯಾಪ್ನ ನೋಡಿಕೊಂಡು ಸ್ಟಾರ್ಟ್ ಮಾಡಿದ್ವಿ, ಹಿಂಗೆ ಹೋಗೋದು ಎತ್ತ ಅಂತ ಅಂದ್ಬಿಟ್ಟು. ಸೀರಿಯಸ್ ಆಗೇನೋ ಒಂಥರ ಚೆನ್ನಾಗಿದೆ. ಸೊ ಇಲ್ಲಿ ಸ್ವಲ್ಪ ನೋಡ್ಕೊಂಡು, ಅಂದರೆ ಮಾಮೂಲಿ ಸ್ಟಾರ್ಟಿಂಗಲ್ಲಿ ನೋಡಿಕೊಂಡು ಫಸ್ಟ್ ಕಂಡಿದ್ದು ಲಾಲ್ಬಾಗ್ ಕೆರೆ. ಅಲ್ಲಿಗೆ ಬೇಗ ಹೋದ್ವಿ. ಈ ಒಂದು ವ್ಯೂ ನೋಡೋಕ್ಕೇ ವಾವ್ ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ದಟ್ ವೈಬ್ ರಿಯಲಿ ಐ ಎಂಜಾಯ್ಡ್. ಆ್ಯಂಡ್ ನಮಗೆ ಹೊಟ್ಟೆ ಹಸಿತಿದ್ದಕ್ಕೆ ಈ ಒಂದು ಕಾರ್ಟ್ ಸಿಕ್ತು. ಫ್ರೂಟ್ಸ್ ಏನೇನೋ ಇಟ್ಕೊಂಡಿದ್ರು. ನಾವು ಒಂದೇ ತೊಗೊಂಡಿದ್ದು ಹಣ್ಣು. ಒಂದೇನಕ್ಕೆ ತೊಗೊಂಡಿದ್ದು ಅಂತ ಹೇಳ್ತೀನಿ ನೋಡಿ. ಈ ಕಲ್ಲಂಗಡಿ ಹಣ್ಣು ನಿಜವಾಗ್ಲೂ ಆಚೆ ಕಡೆಗಿಂತ ಕಾಸ್ಟ್ಲಿ ಇದೆ. ಕಾಸ್ಟ್ ಎಲ್ಲ ಹೇಳಲ್ಲ, ನೀವು ನೋಡ್ಕೊಂಡು ತೊಗೊಳ್ಳಿ. ಇಟ್ಸ್ ಮೈ ಸಿನ್ಸಿಯರ್ ರಿಕ್ವೆಸ್ಟ್. ನೋಡ್ಕೊಂಡು ತೊಗೊಳ್ಳಿ. ಆಚೆ ಕಡೆ ತೊಗೊಂಡು ಬರೋದಿದೆ ತೊಗೊಳ್ಳಿ. ಇಲ್ಲಿ ಒಳಗೆ ಬಂದು ಮಾತ್ರ ನಿಜವಾಗ್ಲೂ ತೊಗೋಬೇಡಿ. ಕಾಸ್ಟ್ ಅಂತೂ ಜಾಸ್ತಿನೇ ಇತ್ತು, ಬಟ್ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಅದಕ್ಕೇನು ಬೇಜಾರಿಲ್ಲ. ಸೊ ನೆಕ್ಸ್ಟ್ ಇದೆಲ್ಲ ಮುಗಿಸ್ಕೊಂಡು ತೋಟಗಾರಿಕೆಗೆ ಹೋದ್ವಿ. ಅಂದರೆ ಇಲ್ಲೂ ಸ್ವಲ್ಪ ವಾಟರ್ ಫ್ಲೋಸ್ದೆಲ್ಲ ಅದನ್ನು ಅಂದರೆ ಹಂಗೆ ಕಂಟಿನ್ಯೂಷನ್ಸ್ ಇತ್ತು. ಆಮೇಲಿಂದ ಅಲ್ಲೇ ಸ್ವಲ್ಪ ನಿಂತ್ಕೊಂಡು ಒಂಥರ ಫೀಲ್ ಮಾಡಿಕೊಂಡು ಇಲ್ಲಿ ಡವ್ ಏನೋ ಇದು ಗೊತ್ತಿಲ್ಲ, ದೂರದಿಂದ ಗೊತ್ತಾಗ್ತಾ ಇಲ್ಲ. ಸೊ ಅದ್ರದ್ದು ಒಂದು ವ್ಯೂಸ್ನೆಲ್ಲ ಅದನ್ನು ನೋಡ್ಕೊತಾ ಹಂಗೇ ಇದ್ವಿ. ಎಲ್ಲದೂ ಕವರ್ ಮಾಡೋಕ್ಕಾಗದೇ ಆದರೂ ಸ್ವಲ್ಪ ನಾನು ಕವರ್ ಮಾಡ್ತೀನಿ. ಬಿಕಾಸ್ ಅಷ್ಟು ಸಖತ್ ಅಂದರೆ ಸಖತ್ ದೊಡ್ಡದಿದೆ. ನಮ್ಮ ಅತ್ತೆಗಂತೂ ಸಖತ್ ಫುಲ್ ಖುಷಿಯಾಗೋಗ್ಬಿಟ್ಟಿದೆ. ನನಗೆ ತುಂಬ ಖುಷಿ ಕೊಟ್ಟಿದ್ದು ಈ ಫ್ಲವರ್ಸ್. ಒಂಥರ ವೈಬ್, ಒಂಥರ ಹಿತ ಕೊಡ್ತಾಯಿತ್ತು ಮನಸ್ಸಿಗೆ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇದೇನು ಅಂತ ಗೊತ್ತಿಲ್ಲ, ಒಂದೊಂದು ಜಾಗದಲ್ಲಿ ಅದೇನು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಸೊ ಅದೊಂದು ಬೇಜಾರಾಯಿತು. ಡೈರೆಕ್ಷನ್ಸ್ ಎಲ್ಲ ಅದನ್ನು ಫಾಲೋ ಅಪ್ ಮಾಡ್ಬೋದಿತ್ತು, ಬಟ್ ಇಂತಿಂಥ ಡಿಸೈನ್ಸ್ ಅಥವಾ ಈ ಡಿಸೈನ್ಸು ಇಟ್ಸ್ ಅನ್ ಆರ್ಟು ಅದೊಂದು ಗೊತ್ತಾಗಿಲ್ಲ. ಅದೊಂದು ಬೇಜಾರಾಯ್ತು ಅಷ್ಟೇ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಗಾಜಿನ ಮನೆ ಗ್ಲಾಸ್ ಹೌಸ್. ಈ ಕಡೆ ವಾವ್, ನಿಜ ಇಲ್ಲಿ ಸಕ್ಕತ್ತಾಗಿದೆ. ಅಲ್ಲಿ ಬರೀ ಕಾಡ್ತಾರ ಇತ್ತು, ಬಟ್ ರಿಯಲಿ ಈ ಒಂದು ಪ್ಲೇಸ್ ಸಕ್ಕತ್ತಾಗಿದೆ. ಈ ಜನ ನಿಜವಾಗಿರೋ ಹಿಂಗಿರ್ತೀನಿ ನಾನು. ಫೋಟೋ ಎಲ್ಲ ಮುಗಿಸ್ಕೊಂಡು ಈಗ ಇದು ಗ್ಲಾಸ್ ಹೌಸ್ ಅಂತ ಅಂದ್ರಲ್ಲ ಅಂತತ್ತೆ, ಅದ್ರಲ್ಲಿ ತೋರಿಸಿದ್ನಲ್ಲ. ಸೊ ವಿ ಆರ್ ಗೋಯಿಂಗ್ ಟು ಸಿ ದ ಗ್ಲಾಸ್ ಹೌಸ್. ಐ ಥಿಂಕ್ ಸೊ. ಫಾರ್ ದ ಫಸ್ಟ್ ಟೈಮ್ ವೀಡಿಯೋ ಮಾಡುವಾಗ ಅಷ್ಟೊಂದು ವಾಯ್ಸ್ ಇಲ್ದಲ್ಲೇ ಇದು ಮಾಡಿದ್ದು. ಜಾತ್ರೆದೊಂದು ಬಿಟ್ಟರೆ ಈ ಥರ ಎಲ್ಲ ಇದ್ದೆ ಮಾಡ್ತೀನಿ. ಇದೊಂದು ಬೇಜಾರಾಯಿತು, ಅಯ್ಯೋ ಮಾಡಬೇಕಿತ್ತು ಅಂತ. ಬಟ್ ಐ ವಾಸ್ ರಿಯಲಿ ಫೀಲಿಂಗ್ ದಟ್ ನೇಚರ್ಸ್ ವೈಬ್ ಒಂಥರ ಸೀರಿಯಸ್ಲಿ. ಗ್ಲಾಸ್ ಹೌಸ್ ಅನಿಸುತ್ತೆ. ನೋಡೋಣ ಬನ್ನಿ ಅದು ಹೆಂಗಿದೆ ಅಂತ. ಇದೇನಾ ಪಕ್ಕನ? ಇದು ಫ್ಲವರ್ ಶೋ ಟೈಮಲ್ಲಿ ಮಾತ್ರ ಅಂತೆ. ಮತ್ತೆ ಹೇಳ್ತಿದ್ದಾರೆ ಅದೆಲ್ಲ ಫ್ಲವರ್ಸ್ ಹಂಗೆ ಇದೆ ಅಲ್ಲ, ಅಂದರೆ ಬಾಡೋಗಿದೆ, ತೆಗ್ದಿಲ್ಲ ಅಂತ. ಸೊ ಬೇಸಿಕಲಿ ಇದು ಗ್ಲಾಸ್ ಶೋ, ಬಟ್ ಇದು ಕ್ಲೋಸ್ ಮಾಡಿದ್ದಾರೆ. ಹಾಂ, ಮತ್ತೆ ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ, ಇಂಡಿಪೆಂಡೆನ್ಸ್ ಡೇ ಟೈಮಲ್ಲಿ ಮಾತ್ರ ಯೂಶಲಾಗಿ ಅದನ್ನ ಓಪನ್ ಮಾಡೋದಂತೆ. ಗೊತ್ತಿಲ್ಲಪ್ಪ.
ಬಿಸಿಲು ಹತ್ತದ್ಮೇಲೆ ಬಂದ್ವಿ. ಬಿಸಿಲಿಲ್ಲ ಅಂದರೆ ಇನ್ನೂ ಚೆನ್ನಾಗಿರೋದು. ಫ್ಲವರ್ ಶೋ ಟೈಮಲ್ಲಿ ಬರಬೇಕು, ಸಕ್ಕತ್ತಾಗಿ ಬರುತ್ತೆ ಚಿಂದಿ. ಆ್ಯಕ್ಚುಲಾಗಿ ನಾನು ಗ್ಲಾಶ್ ಅಂತ ಏನೋ ಅಂದ್ಕೊಂಡಿದ್ದೆ, ಬಟ್ ಅದು ಎಲ್ಲ ಟೈಮಲ್ಲಿ ಇಲ್ಲ ಅಂತ ಕೇಳಿ ತುಂಬ ಬೇಜಾರಾಯಿತು. ಇಟ್ಸ್ ಓಕೆ. ಈಗ ಲಾಲ್ಬಾಗ್ ಬೆಟ್ಟಕ್ಕೆ ಹೋಗ್ತಾ ಇರೋದು. ಸೊ ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ಫುಡ್ ಸ್ಟಾಲ್ ಸಿಕ್ತು. ಅಲ್ಲಿ ಎಷ್ಟು ಎತ್ತ ಅಂತ ಅಂದ್ಬಿಟ್ಟು ಹಂಗೆ ಸುಮ್ಮನೆ ಕ್ಯೂರಿಯಾಸಿಟಿ ಕೇಳೋಣ ಅಂತ ಹೋದರೆ ಅಲ್ಲಿ ಇನ್ನೂ ರೇಟ್ ಜಾಸ್ತಿ. ಬಟ್ ಇಲ್ಲಿ ನೋಡ್ತಾ ಇದ್ರೆ ನಿಜ ನಮಗೆ ಹೋಗಬೇಕು ಅನ್ನೋದೇ ಅನ್ನಿಸ್ತಿಲ್ಲ. ಆಲ್ರೆಡಿ 1 hour ಆಯಿತು ಬಂದು. 8:45 ಬಂದಿದ್ದು, ಈಗ 9:45. ಈಗ ಅಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಈಗ ಬೆಟ್ಟ ಇದು. ಸೊ ಅದೇನು ಬೆಟ್ಟ ಅಂತ ನೋಡೋಣ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ವಾಟ್ಸ್ ದಿಸ್? ಎಂಥದ್ದು? ಕ್ರೊಕೊಡೈಲ್ ಏನೋ ಬರ್ದಿದೆ ಅಲ್ಲ, ಏನೋ ಗೊತ್ತಿಲ್ಲ, ಕಾಣಿಸ್ತಿಲ್ಲ ಸರಿಯಾಗಿ. ಕಾಣಿಸ್ತಿಲ್ಲ. ಇದು ಕ್ರೊಕೊಡೈಲ್, ಯಾಕಂದ್ರೆ ಇಷ್ಟು ಅದ್ರ ಆಪೋಸಿಟಲ್ಲಿ ಇಲ್ಲಿ ಏನೇನೋ ಮರ ಅರ್ಧ ಕಟ್ ಮಾಡಿರೋದು ಅದು ಇದು ಇದೆ. ಇದ್ರ ಹಿಂದೆ ಅದು ಏನದು ಸ್ಟೋರಿ ಅದೆಲ್ಲಾದರೂ ಇದ್ದಿದ್ರೆ ಗೊತ್ತಾಗ್ತಿತ್ತು. ಐ ಥಿಂಕ್ ದಿಸ್ ಇಸ್ ಸಮಥಿಂಗ್ ಡಿಫ್ರೆಂಟ್, ಒಂಥರ ಕೊಳಲು ಥರ ಇದೆ, ಫ್ಲೂಟ್ ಥರ. ಆ್ಯಂಡ್ ಹಿಯರ್ ಕಮ್ಸ್ ಆರ್ ಫ್ರೆಂಡ್ಸ್. ಸ್ವಲ್ಪ ಜಾಸ್ತಿನೇ ಆಯಿತು, ಬಟ್ ಏನು ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಅಂದ್ಕೊಂಡ್ಬಿಟ್ಟಿದ್ದೀವಿ. ಚೆನ್ನಾಗಿದೆ. ದೇ ಆರ್ ಮೈ ಫ್ರೆಂಡ್ಸ್. ದೀಸ್ ಆ್ಯನಿಮಲ್ಸ್ ಆರ್ ಮೈ ಫ್ರೆಂಡ್ಸ್. ಸೊ ಏನೇನೋ ಇದೆ ಇಲ್ಲಿ, ಏನೋ ಬರ್ದಿದ್ದಾರೆ, ಕಾಣಿಸ್ತಿದೆ. ಕಮಲಜಾತ ಬುದ್ಧ, ನೀಲಗಿರಿ ವೃತ್ತ, ಲೋಟಸ್ ಬುದ್ಧ, ಲೋಟಸ್. ದಿಸ್ ಇಸ್ ಲೋಟಸ್ ಆ್ಯಂಡ್ ಬುದ್ಧ. ಇದೇನೋ ಇದೆ ಅಲ್ಲ, ಹಾಪ್ಕಮ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ಅಲ್ಲೊಂದು ತಿನ್ನೋದಕ್ಕೆ ಅಷ್ಟಿತ್ತು, ಇಲ್ಲಿ ಇನ್ನಷ್ಟು ಇರುತ್ತೋ ಸೀರಿಯಸ್ಲಿ. ನಮ್ಮ ಮತ್ತೆ ಇಲ್ಲದ್ರು ನಮ್ಮ ಮತ್ತೆ ಅಲ್ಲೋಗಿದ್ದಾರೆ. ಏನೇನು ಕವರ್ ಮಾಡಲಿ ಗೊತ್ತಾಗ್ತಿಲ್ಲ, ಬಿಕಾಸ್ ಅಷ್ಟಿದೆಯಲ್ಲ. ಏನೇನಾಗುತ್ತೆ ಅದಂತೂ ತೋರಿಸ್ತಾ ಇದ್ದೀನಿ. ದೇವಸ್ಥಾನ ಥರ ಕಾಣಿಸ್ತಿದೆ, ಗೋಪುರ. ಲೆಟ್ಸ್ ಗೋ ದೇರ್. ಬೆಟ್ಟ ಹತ್ತಕ್ಕೇ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಆಮೇಲಿಂದ ಗೋಪುರ ಅಂದ್ಕೊಂಡಲ್ಲ, ಅಲ್ಲಿ ಏನು ದೇವಸ್ಥಾನ ಏನಿಲ್ಲ. ವೀಡಿಯೋಸ್ ಫೋಟೋಸ್ ತಗೊಂಡು ಬಂದ್ವಿ ಅಷ್ಟೇ. ಇದೇನೋ ಬೊನ್ಸಾಯಿ ಪಾರ್ಕ್ ಅಂತೆ, ಹೋಗೋಣ ಬನ್ನಿ. ಆಚೆ ಕಡೆಯಿಂದ ಒಂಥರ ಇನ್ನೋವೇಟಿವ್ ಆಗಿ ಚೆನ್ನಾಗಿದೆ. ಪಾರ್ಕ್ ಸ್ಟೋನ್ಸ್ ಇದು. ಆ್ಯಕ್ಚುಲಾಗಿ ನಾನು ಕಮ್ಮಿ ಮಾತಾಡ್ತಿದ್ದೀನಿ, ಇದನ್ನೆಲ್ಲದನ್ನು ನೋಡೋ ಇದ್ರಲ್ಲಿ ಬ್ಯುಸಿ ಇದ್ದೀನಿ. ದೇವರು ಇಟ್ಟಿದ್ದಾರೆ. ನಾವೇನೋ ಆಚೆ ಕಡೆಯಿಂದ ಸಕ್ಕತ್ತಾಗಿ ಕಾಣಿಸ್ತೀನಿ ಅಂತ ಒಳಗೆ ಬಂದು ನೋಡಿದ್ರೆ ಇಲ್ಲಿ ಏನೇನೋ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಅಯ್ಯೋ ಸಖತ್ ಬೇಜಾರಾಗೋಯಿತು. ಆ್ಯಂಡ್ ಒಂದೊಂದು ಕಡೆ ಅದೇನೋ ಎಲ್ಲದನ್ನೂ ಮುಚ್ಚಿದ್ರು, ಅದೇನೋ ನೋಡೋಕ್ಕೆ ಆಗ್ತಿರಲಿಲ್ಲ. ಸೊ ಇದೊಂದು ಹಾಗೇ ಮೇಲ್ಗಡೆಯಿಂದ ಕವರ್ ಮಾಡಿದೆ. ಏನೋ ಒಂಥರ ಅದು ಆರ್ಟ್ ಏನೋ ಮಾಡಿದರು, ಸಖತ್ತಾಗಿತ್ತು. ಅದುವೇ ಕನ್ಸ್ಟ್ರಕ್ಷನ್ಸ್ ನಡೀತಾ ಇದೆ. ಹೋಗೋಣ ಬನ್ನಿ. ಅಲ್ಲೇನೂ ಇರಲಿಲ್ಲ, ಆಚೆ ಕಡೆ ಮಾತ್ರ ಚೆನ್ನಾಗಿತ್ತು. ನಾವು ಈ ಒಳಗೆ ಹೋಗ್ತಾ ಇದ್ದೀವಿ. ಇದೊಂಥರ ಚೆನ್ನಾಗಿದೆ. ಸೊ ಒಂಥರ ಚೆನ್ನಾಗಿದೆ. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಅಷ್ಟು ಇನ್ಫಾರ್ಮೇಷನ್ಸ್ ಗೊತ್ತಿಲ್ಲ ನನಗೆ. ಬಟ್ ರಿಯಲಿ ಫೋಟೋಸ್ ಮಾತ್ರ ಒಂದು 100 ತೊಗೊಂಡಿರ್ಬೋದು ಇಷ್ಟರಲ್ಲೇ. ಹಾಫ್ ಸಹ ಕಂಪ್ಲೀಟ್ ಮಾಡಿಲ್ಲ ಅನಿಸುತ್ತೆ. ಬಟ್ ರಿಯಲಿ ವಾಸ್ಟ್ ಪ್ಲೇಸ್. ವರ್ಸ್ಟ್ ಅಲ್ಲ.
ಯಾವುದಕ್ಕೆ ಫಿದಾಗ್ತೀವೋ ಇಲ್ವೋ ಈ ಥರ ಫ್ಲವರ್ಸ್ ನೋಡಿಬಿಟ್ರೆ ನಿಜ ಯಾರಿಗೆ ತಾನೇ ಮನ್ಸು ಕರಗಲ್ಲ. ನನಗಂತೂ ಸಖತ್ತು ಇದಕ್ಕೇ ಮೇಯ್ನಾಗಿ ಫಿದಾಗಿದ್ದು ನಾನು, ಆ್ಯಸ್ ಐ ಸೆಡ್ ಅರ್ಲಿಯರ್ ಆಲ್ಸೋ. ಇದು ಸಮಥಿಂಗ್ ಅನ್ನ ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಗೆಸ್ ಮಾಡ್ಬಿಟ್ಟು ಹೇಳಿ ಯಾರಾದ್ರು. ಅನ್ನ ಹಾಕ್ಬಿಟ್ಟು ಈಗೀಗ ಬಿರಿಯಾನಿ ಅದು ಇದು ಎಲ್ಲ ಅದನ್ನು ಒಂಥರ ಡಿಫ್ರೆಂಟಾಗಿ ಇದರಲ್ಲಿ ಮಾಡಿ ಸರ್ವ್ ಮಾಡ್ತಾರೆ ಸಮಥಿಂಗ್. ನಾನು ರೀಲ್ಸಲ್ಲೆಲ್ಲ ನೋಡಿದ್ದೀನಿ, ಬಟ್ ಇದೇನಂತ ಕರೆಕ್ಟಾಗಿ ಗೊತ್ತಿಲ್ಲ. ಈ ಫ್ಲವರ್ಗಳನ್ನ ನೋಡೋ ಮುಖಾಂತರ ಆಚೆ ಬರ್ತಾಯಿದ್ದೀವಿ. ಅಂತ ಅಂದರೆ 2 ಸೈಡ್ಸ್ ಕವರ್ ಆಯಿತು. ವೆಸ್ಟ್ ಗೇಟಿಂದ ಬಂದುಬಿಟ್ಟು ನಾರ್ತ್ ಗೇಟ್ ತನಕ, ಅಂದರೆ ಗೇಟ್ 1 ತನಕ, ನಾರ್ತ್ ಗೇಟ್ ಅನಿಸುತ್ತೆ ಅದು, ನಾರ್ತ್ ಗೇಟ್ ಅಂತ ಹೇಳ್ತಾಯಿದ್ರು ಅಲ್ಲಿ. ಸೊ ಗೇಟ್ 1 ತನಕ ಬಂದಿದ್ದು ಒಂಥರ ವಾವ್ ಫೀಲಿಂಗ್. ಸದ್ಯ ಇಷ್ಟೊಂದು ಕವರ್ ಮಾಡಿದ್ವಲ್ಲ ಅಂತ ಅಂದ್ಬಿಟ್ಟು. ಬಟ್ ನಾವು ಒಂದು ಕವರ್ ಮಾಡಿದ್ದು ಒಂದು 2 to 3 ಪ್ಲೇಸಸ್ ಅಷ್ಟೇ, ಬಟ್ ಆದರೂ ಇಷ್ಟೊಂದು ಕವರ್ ಮಾಡಿದ್ವು ಅನ್ನಿಸ್ತು. ಎಂಡ್ ಹಾಕಿದ್ದೀವಿ. ಫೈನಲಿ ಆಯಿತು ರೌಂಡ್ಸು. ಸುಸ್ತಾಗೋಯ್ತು, ಅರ್ಧನೂ ಮುಗಿಸಿದ್ವೋ ಇಲ್ವೋ ಅಲ್ವಾ? ಬೆಸ್ಟ್ ಗೇಟ್ ಫುಲ್ ಕವರ್ ಅಪ್ ಆಯಿತು. ಆಯಿತಾ? ಫುಲ್ ಆಯಿತು. ಆಯಿತು ಅಂದರೆ ಓಕೆ, ಬಟ್ ಸೀರಿಯಸ್ ಆಗಿ ಸಖತ್ತಾಗಿತ್ತು ಆ್ಯಂಡ್ ಸಖತ್ ಸುಸ್ತು ಆಯಿತು. ಒಂದು ಕಲ್ಲಂಗಡಿ ಹಣ್ಣೆ ಅದೊಂದು ತಿಂದಿದ್ಬಿಟ್ರೆ ಏನು ತಿಂದಿಲ್ಲ, ನೀರು ಸಹ ಕುಡಿಬೇಕು ಅನಿಸಿಲ್ಲ, ಅಷ್ಟು ಫೋಟೋ ಹುಚ್ಚು ನಾವಿರೋದು. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಯಾರಿಗೆ ತುಂಬ ನೇಚರ್ ಇಷ್ಟ ಆಗುತ್ತೋ ದಯವಿಟ್ಟು ಬನ್ನಿ. ಹೌದು, ಬರಲೇಬೇಕು, ಮಿಸ್ ಮಾಡ್ಕೊಳ್ಳೇಬೇಡಿ. ನಾನು ಸಣ್ಣ ವಯಸ್ಸಲ್ಲಿ ಬಂದಿದ್ದಂತೆ ಅಮ್ಮ ಹೇಳ್ತಿದ್ರು ಕರ್ಕೊಂಡು ಬಂದಿದೆ ಅಂತ, ನೆನಪೆಲ್ಲ ಇಲ್ಲ. ಇವಾಗ ಬಂದಿದ್ದು ಒಂಥರ ಸಕ್ಕತ್ತಾಗಿತ್ತು, ಬ್ಯೂಟಿಫುಲ್, ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸಲ ಬರಬೇಕು. ಸೋ ಅಮೇಝಿಂಗ್. ಎಸ್, ಸಕ್ಕತ್ತಾಗಿತ್ತು. ಆ್ಯಂಡ್ ಇನ್ನೊಂದ್ಸಲ ಬರಬೇಕು ಬೇರೆ ಕಡೆ ಎಲ್ಲ ಕವರ್ ಮಾಡೋಕ್ಕೆ. ಈಗ ಎಂಡ್ ಮಾಡ್ತಿದ್ದೀನಿ ವಿಡಿಯೋನ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.